ಈ ವರ್ಷ ಯಾರೆಲ್ಲ KCT ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1ನ ಚೂಸ್ ಮಾಡಿರ್ತೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಚಾಯ್ಸ್ 1ನ ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕಂಪಲ್ಸರಿ ಫೀಸ್ ಪೇಮೆಂಟ್ ಮಾಡಲೇಬೇಕು. ಸೊ ಈ ಒಂದು ಕಂಪ್ಲೀಟ್ ವಿಡಿಯೋ ನಿಮ್ಮ ಫೀಸ್ ಪೇಮೆಂಟ್ ಲೈವ್ ಡೆಮೋ ಆಗಿರುತ್ತೆ. ಆಲ್ರೆಡಿ ಚಾಯ್ಸ್ ಎಂಟ್ರಿ ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ತುಂಬ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಸೊ ಫೀಸ್ ಪೇಮೆಂಟ್ ಲೈವ್ ಡೆಮೋ ಮಾಡಿ ಅಂತ. ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ಚಲನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅಥವಾ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀರಾ ಅಂದರೆ ಆನ್ಲೈನ್ ಪೇಮೆಂಟ್ ಯಾವ ರೀತಿ ಮಾಡೋದು, ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸು ಚಲನ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಆಗ್ತಾ ಇದ್ರಿ. ಸೊ ತಲೆ ಕೆಡ್ಸ್ಕೊಬೇಡಿ, ಇವತ್ತು ಈವ್ನಿಂಗ್ ಅಥವಾ ನೈಟ್ ಟ್ರೈ ಮಾಡಿ, ಓಕೆನಾ. ಸೊ ನೈಟು ಸರ್ವರು ಬ್ಯುಸಿ ಇರೋದಿಲ್ಲ. ಸೊ ನೈಟು ಡೌನ್ಲೋಡ್ ಮಾಡ್ಕೊಂಡು ನೀವು ನಾಳೆ ಫೀಸ್ ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಫಸ್ಟು ಸ್ಟೆಪ್ಪೇ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು. ಚಾಯ್ಸ್ ಎಂಟ್ರಿ ಆದಮೇಲೆ ನಿಮಗೆ ಚಲನ್ ಆಪ್ಷನ್ ತೋರಿಸೋದು, ಓಕೆನಾ. ಸೊ ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಮೇಯ್ನಾಗಿ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ದಟ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಸಿಕ್ಕಿದೆಯಾ ಗೊತ್ತಾಗುತ್ತೆ. ಈಗ ಫಸ್ಟ್ ಸ್ಟೆಪ್ಪೇ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಪೇಜ್ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಪು ಮತ್ತು ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದೇ ಲಿಂಕ್ ಇರುವಂಥದ್ದು. ಸೊ ಆ ಒಂದು ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು, ಅಥವಾ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಈ ಒಂದು ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟು ಮತ್ತು ಕನ್ಫರ್ಮೇಷನ್ ಸ್ಲಿಪ್ಪು ಎಲ್ಲ ಒಂದೇ ಲಿಂಕಲ್ಲಿ ಇರುತ್ತಲ್ವಾ, ಆ ಒಂದು ಲಿಂಕ್ನ ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಲಾಗಿನ್ ಪೇಜ್ ಬರುತ್ತೆ. ಸೊ ಈ ಒಂದು ಲಾಗಿನ್ ಪೇಜಲ್ಲಿ ನೀವು ಎರಡು ಥರ ಲಾಗಿನ್ ಆಗ್ಬೋದು. ಒಂದು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು QR ಕೋಡ್ ಇರುತ್ತೆ. ಸೊ ಆ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ಸೊ ಆ ಒಂದು OTPನ ಎಂಟ್ರಿ ಮಾಡ್ತೀರಾ, ಅಥವಾ ನೀವು ನಿಮ್ಮ CET ನಂಬರ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಒಂದು OTP ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಲಾಗಿನ್ ಆದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಪೇ ಆನ್ಲೈನ್ ಅಥವಾ ಚಲನ್ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಫೀಸ್ ಪೇಮೆಂಟ್ನ ಮಾಡ್ಬೋದು. ನಿಮಗೆ ಇದೆರಡು ಆಪ್ಷನ್ ಯಾವಾಗ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆಗಿರಬೇಕು, ಆವಾಗ ಮಾತ್ರ ನಿಮಗೆ ಪೇ ಆನ್ಲೈನ್ ಅಥವಾ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನ ತೋರಿಸುತ್ತೆ. ಸೊ ಫಸ್ಟು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿ, ಆಮೇಲೆ ನೀವು ಫೀಸ್ ಪೇಮೆಂಟ್ನ ಮಾಡಬೇಕು. ಈಗ ನಾನು ಎರಡು ಆಪ್ಷನ್ನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಚಲನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಈಗ ನಾನು ಡೌನ್ಲೋಡ್ ಚಲನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇದನ್ನು ಒಂದ್ಸಲ ಓದ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ಹಾಕಿ ಸೊ ಪ್ರೊಸೀಡ್ ಅಂತ ಕೊಟ್ಟಾಗ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ನೋಡಿ, ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಬರುವಂಥದ್ದು ಏನು ಅಂತ ಹೇಳಿದ್ರೆ, ಈಗ ಯೂನಿಯನ್ ಬ್ಯಾಂಕ್ ಅಂತ ಇದೆ, HDFC ಬ್ಯಾಂಕ್ ಅಂತ ಇದೆ, ಇದೆರಡರಲ್ಲೂ ನಮಗೆ ಅಕೌಂಟ್ ಇಲ್ಲ. ಸೊ ನಾವು ಯಾವ ರೀತಿ ಪೇ ಮಾಡೋದು, ಸೊ ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಏನೂ ತಲೆ ಕೆಡಿಸ್ಕೋಬೇಡಿ, ಇಲ್ಲಿ ಮೆನ್ಷನ್ ಆಗಿರೋದು KE ಅವರ ಬ್ಯಾಂಕ್ ಅಕೌಂಟು, ಅಂದರೆ KE ಅವ್ರದ್ದು ಯೂನಿಯನ್ ಬ್ಯಾಂಕಲ್ಲೂ ಇದೆ, HDFC ಬ್ಯಾಂಕಲ್ಲೂ ಅಕೌಂಟ್ ಇದೆ. ಸೊ ನೀವು KE ಅವರ ಅಕೌಂಟ್ಗೆ ಪೇ ಮಾಡ್ತಾ ಇದ್ದೀರಾ, ಓಕೆನಾ. ಸೊ ಇಲ್ಲಿ ನಿಮ್ಮ ಅಮೌಂಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಎರಡರಲ್ಲಿ ಯಾವುದನ್ನಾದರೂ ಚೂಸ್ ಮಾಡ್ಬೋದು, ನಿಮಗೆ ಯಾವ್ದು ತೋರಿಸುತ್ತೆ ಅದರಲ್ಲಿ ಯಾವುದನ್ನಾದರೂ ಚೂಸ್ ಮಾಡಿ. ಬಟ್ ನಿಮ್ಮ ಅಕೌಂಟಿಂದ ನೀವು ಪೇ ಮಾಡಬೇಕು, ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟಿಂದನಾದರೂ ನೀವು ಈ ಒಂದು ಅಮೌಂಟ್ನ ಪೇ ಮಾಡ್ಬೋದಾಗಿರುತ್ತೆ. ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಎರಡರಲ್ಲಿ ಯಾವುದನ್ನಾದ್ರೂ ಚೂಸ್ ಮಾಡಿ ಡೌನ್ಲೋಡ್ ಅಂತ ಕೊಡಿ. ನಾನೀಗ ಫಸ್ಟ್ ಆಪ್ಷನ್ನ ಚೂಸ್ ಮಾಡ್ತಾ ಇದ್ದೀನಿ, ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಚಲನ್ ಡೌನ್ಲೋಡ್ ಆಗಿದೆ. ಇದರಲ್ಲಿ ನಿಮಗೆ ಮೇಯ್ನ್ ಆಗಿ 3 ಕಾಪಿ ಇರುತ್ತೆ, ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ. ಬ್ಯಾಂಕ್ ಕಾಪಿನ ಬ್ಯಾಂಕ್ ಅವರೇ ಫೀಸ್ ಪೇಮೆಂಟ್ ಆದ ತಕ್ಷಣ ಅವರೇ ಮಾಡ್ಕೊತಾರೆ. ನೆಕ್ಸ್ಟ್ ನಿಮಗೆ 2 ಕಾಪಿ ಕೊಡ್ತಾರೆ, ಅಂದರೆ ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನೀವು ಬ್ಯಾಂಕ್ಗೆ ಹೋದಾಗ ಸುಮ್ಮನೆ ಅಲ್ಲಿ ಲೈನಲ್ಲಿ ವೆಯ್ಟ್ ಮಾಡಬೇಡಿ. ಸೊ ಈ ರೀತಿ KE ಅಡ್ಮಿಷನ್ ಅಂತ ಹೇಳಿ ಅಥವಾ ಇಂಜಿನಿಯರಿಂಗ್ ಅಡ್ಮಿಷನ್ ಅಂತ ಹೇಳಿ ಅವರು ಡೈರೆಕ್ಟಾಗಿ ನಿಮ್ಮ ಪ್ರೋಸೆಸ್ನ ಬೇಗ ಮುಗಿಸ್ತಾರೆ. ಯಾಕಂದರೆ ಕೊಟ್ಟಿರೋದು ತುಂಬ ಟೈಮ್ ಕಡಿಮೆ, ಅದರಿಂದ ನೀವು ಈ ರೀತಿ ಹೇಳಿದಾಗ ಅವರು ಅರ್ಥ ಮಾಡಿಕೊಂಡು ನಿಮ್ಮ ಪ್ರೋಸೆಸ್ ಏನಿರುತ್ತೆ ಅದನ್ನು ಬೇಗ ಮುಗಿಸ್ತಾರೆ, ಓಕೆನಾ. ಸೊ ನೀವು ಫೀಸ್ ಪೇಮೆಂಟ್ ಆದಮೇಲೆ ಅದು ಅಪ್ಡೇಟ್ ಆಗಿ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ಲೋಡ್ ಆಗಬೇಕು. ಸೊ ಅದೆಲ್ಲ ಟೈಮ್ ತೊಗೊಳುತ್ತೆ. ಅದರಿಂದ ನೀವು ಲೈನಲ್ಲಿ ವೆಯ್ಟ್ ಮಾಡಬೇಡಿ, ಡೈರೆಕ್ಟಾಗಿ ಹೋಗಿ ಅಲ್ಲಿ ಏನು ಅಮೌಂಟ್ ಪೇ ಮಾಡೋ ಸೆಕ್ಷನ್ ಇರುತ್ತಲ್ವಾ, ಸೊ ಅಲ್ಲಿ ಹೋಗಿ ನೀವು ಅಮೌಂಟ್ನ ಪೇ ಮಾಡ್ಬೋದು. ಇದಾದಮೇಲೆ ಮೇಯ್ನ್ ಏನು ನೋಡ್ಬೇಕಂತ ಹೇಳಿದ್ರೆ ಕಾಲೇಜ್ ನೇಮು ಮತ್ತು ನಿಮಗೆ ಯಾವ ಕೋರ್ಸ್ ಅಲಾಟ್ ಆಗಿದೆ ಮತ್ತು ಎಷ್ಟು ಫೀಸ್ ಪೇಮೆಂಟು, ಇದನ್ನು ಕ್ಲಿಯರಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿರುತ್ತೆ. ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಮತ್ತೆ ಇನ್ನೊಂದ್ಸಲ ಚಲನ ಡೌನ್ಲೋಡ್ ಮಾಡ್ಕೋಬೇಕು, ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಇದರಲ್ಲಿ ಯಾವುದನ್ನಾದ್ರೂ ನೀವು ಚಲನ ಚೂಸ್ ಮಾಡ್ಕೊತೀರಾ, ಅದು 2-3 ಆಪ್ಷನ್ ತೋರಿಸ್ಬೋದು. ಅದರಲ್ಲಿ ನಿಮಗೆ ಯಾವುದು ಹತ್ರ ಇರುತ್ತೆ ನಿಮ್ಮ ಮನೆ ಹತ್ರ ಅದನ್ನಾದರೂ ಚೂಸ್ ಮಾಡಿ, ಅಥವಾ ನೀವು 3ರಲ್ಲಿ ಯಾವುದನ್ನೇ ಚೂಸ್ ಮಾಡಿದ್ರು ಕೂಡ ಪೇ ಮಾಡೋದು ನಿಮ್ಮ ಅಕೌಂಟು ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟಿಂದ ಪೇ ಮಾಡ್ಬೋದು, ಓಕೆನಾ. ನೆಕ್ಸ್ಟು ಫೀಸ್ ಪೇಮೆಂಟ್ ಮಾಡ್ತೀರಾ, ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಸೊ ಕನ್ಫರ್ಮೇಷನ್
ಸ್ಲಿಪ್ಪು ನೀವು ಲಾಗಿನ್ ಆಗಿ ಪೇಜ್ಗೆ ಮತ್ತೆ ಸೊ ಅಲ್ಲಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ. ಓಕೆನಾ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಫೀಸ್ ಪೇಮೆಂಟ್ ನೀವು ಬ್ಯಾಂಕಲ್ಲಿ ಮಾಡಿದ್ರಿ ಚಾನಲ್ ಮುಖಾಂತರ ಅಂತ ಹೇಳಿದ್ರೆ ಸೊ ಡೌನ್ಲೋಡ್ ಆಗುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಓಕೆನಾ, ಸೊ ಡೌನ್ಲೋಡ್ ಕೊಟ್ಟಾಗ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಓಕೆನಾ, ಸೊ ಇದು ಚಲನ್ ಮುಖಾಂತರ ಪೇ ಮಾಡೋ ಮೆಥಡ್ ಆಯಿತು. ಆನ್ಲೈನ್ ಮಾಡಬೇಕು ಅಂದ್ರೆ ಸೇಮ್ ಮತ್ತೆ ಲಾಗಿನ್ ಆಗ್ತೀರಾ. ಅದರಲ್ಲಿ ಎರಡರಲ್ಲಿ ಯಾವ್ದನ್ನಾದ್ರು ಒಂದನ್ನು ಚೂಸ್ ಮಾಡಿ. ನನ್ನ ಸಜೆಷನ್, ನಿಮ್ಮ ಅಮೌಂಟ್ ಏನಾದರೂ ₹10 ಅಥವಾ ಬಿಲೋ 50,000 ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದು. ನಿಮ್ದೇನಾದರೂ ಎಬೋ 1 lakh ಇತ್ತು ಅಂತ ಹೇಳಿದ್ರೆ ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಆಫ್ಲೈನಲ್ಲೇ ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಓಕೆನಾ, ಈಗ ನಾನು ಆನ್ಲೈನಲ್ಲಿ ಯಾವ ರೀತಿ ಪೇ ಮಾಡೋದು ತಿಳಿಸ್ಕೊಡ್ತೀನಿ. ಪೇ ಆನ್ಲೈನ್ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಸುಮಾರು ಆಪ್ಷನ್ ಬರುತ್ತೆ. ಓಕೆನಾ, ಅದರಲ್ಲಿ ನಿಮಗೆ UPI ಬರುತ್ತೆ, ಕಾರ್ಡ್ಸ್ ಇರುತ್ತೆ, ನೆಟ್ ಬ್ಯಾಂಕಿಂಗ್ ಇರುತ್ತೆ. ಇದರಲ್ಲಿ UPI ಆಲ್ಮೋಸ್ಟ್ ಗೂಗಲ್ ಪೇ, ಪೇಟಿಎಮ್ಮು ಮತ್ತು ಫೋನ್ಪೇ ಇದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ಪೇ ಮಾಡ್ಬೋದು. ಸೊ ಇದರಲ್ಲಿ ನಾನು UPI ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಒಂದು QR ಕೋಡ್ ಆಪ್ಷನ್ ಬರುತ್ತೆ. ಓಕೆನಾ, ಸೊ QR ಕೋಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ QR ಕೋಡ್ ಬರುತ್ತೆ. ಸೊ ಈ ಒಂದು QR ಕೋಡ್ನ ನೀವು ಇನ್ನೊಂದು ಮೊಬೈಲಿಂದ ಯಾವುದರಲ್ಲಿ ಗೂಗಲ್ ಪೇ ಇರುತ್ತೆ ಅದರಲ್ಲಿ ಸ್ಕ್ಯಾನ್ ಮಾಡಿ. ಇದು ನೀವು ಡೆಸ್ಕ್ಟಾಪಲ್ಲಿ ಮಾಡಿದಾಗ ಈ ರೀತಿ ಆಪ್ಷನ್ ಬರುವಂಥದ್ದು. ಅಥವಾ ನೀವು ಮೊಬೈಲಲ್ಲಿ ಮಾಡಿದ್ರೆ ಡೈರೆಕ್ಟಾಗಿ UPI ಸೆಲೆಕ್ಟ್ ಮಾಡಿ ನಿಮ್ಮದು ಗೂಗಲ್ ಪೇ ಆ್ಯಪ್ ಓಪನ್ ಆಗಿ ಪೇಮೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದು ಅರ್ಥ ಆಯಿತು. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಪೇಮೆಂಟ್ ರಿಸಿಪ್ಟ್ ಬರುತ್ತೆ. ಸೊ ಪೇಮೆಂಟ್ ಆಗಿ ಇಮಿಡಿಯೇಟ್ ಆಗಿ ನಿಮಗೆ ಈ ರೀತಿ ಒಂದು ಪೇಮೆಂಟ್ ರಿಸಿಪ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ ಫುಲ್ ನೇಮ್, CET ನಂಬರ್, ಅಪ್ಲಿಕೇಶನ್ ನಂಬರು ಮತ್ತು ಪೇಮೆಂಟ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು CET ನಂಬರು, ಫೀಸ್ ಡಿಸ್ಕ್ರಿಪ್ಷನ್ ಮತ್ತು ಪೇಮೆಂಟ್ ID, ಆರ್ಡರ್ ID ಇದೆಲ್ಲ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಒಂದು ಕ್ಲಾರಿಫಿಕೇಷನ್. ಓಕೆನಾ, ನೆಕ್ಸ್ಟು ಕನ್ಫರ್ಮೇಷನ್ ಸ್ಲಿಪ್ಪು ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ನೀವು ಫೀಸ್ ಪೇಮೆಂಟ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಷ್ಟೇ. ಓಕೆನಾ, ಈಗ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಈ ರೀತಿ ಇರುತ್ತೆ. ನಿಮ್ಮದು CET ನಂಬರು, ನಿಮ್ಮ ನೇಮು ಮತ್ತು ಅಲಾಟೆಡ್ ಕ್ಯಾಟಗರಿ ಮತ್ತು ರ್ಯಾಂಕು ಮತ್ತು ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕೋರ್ಸ್ ಸಿಕ್ಕಿದೆ ಮತ್ತು ನಿಮ್ಗೆ ಯಾವ ಕ್ಯಾಟಗರಿಲಿ ಅಲಾಟ್ ಆಗಿದೆ ಮತ್ತು ಫೀಸ್ ಎಷ್ಟು. ಸೊ ಇದು ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಆಗಿರುತ್ತೆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ. ಇದನ್ನು ತೊಗೊಂಡು ನೀವು ಕಾಲೇಜ್ಗೆ ಹೋಗ್ಬೇಕು ಅಡ್ಮಿಷನ್ಗೆ. ಸೊ ಆಮೇಲೆ ಇಂಪಾರ್ಟೆಂಟಾಗಿ ಇಷ್ಟು ಡಾಕ್ಯುಮೆಂಟ್ಸ್ನ ಪ್ರತಿಯೊಬ್ಬರು ಕೂಡ ನೀವು ಕ್ಯಾರಿ ಮಾಡಲೇಬೇಕು ನಿಮ್ಮ ಅಡ್ಮಿಷನ್ ಟೈಮಲ್ಲಿ. ಮಸ್ಟ್ ಆ್ಯಂಡ್ ಶುಡ್ಡು ಸ್ಟೂಡೆಂಟು ಆ ಒಂದು ಅಡ್ಮಿಷನ್ ಟೈಮಲ್ಲಿ ಇರಲೇಬೇಕು. ಓಕೆನಾ, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನ್ಯಾಷನಲ್ ಇನ್ಕಮ್ ಸರ್ಟಿಫಿಕೇಟು ಮತ್ತು SLC ಮಾರ್ಕ್ಸ್ ಕಾರ್ಡು ಮತ್ತು PUC ಮಾರ್ಕ್ಸ್ ಕಾರ್ಡು, ರೂರಲ್ ಸರ್ಟಿಫಿಕೇಟ್ ಏನಾದರೂ ನೀವು ಕ್ಲೈಮ್ ಮಾಡಿದರೆ, ರೂರಲ್ ಕೋಟ ಕ್ಲೈಮ್ ಮಾಡಿದರೆ ರೂರಲ್ ಸರ್ಟಿಫಿಕೇಟು, ಅದೇ ರೀತಿ 7 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟು ಮತ್ತು ಕನ್ನಡ ಮೀಡಿಯಮ್ ಏನಾದರೂ ಕ್ಲೈಮ್ ಮಾಡಿದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು ಮತ್ತು ನಿಮ್ಮದೊಂದು ಆಧಾರ್ ಕಾರ್ಡು ಮತ್ತು CET ಅಡ್ಮಿಷನ್ ಟಿಕೆಟ್. ಓಕೆನಾ, ಸೊ ಇಷ್ಟು ಡಾಕ್ಯುಮೆಂಟ್ಸ್ ಮೇಯ್ನ್ ಆಗಬೇಕು. ಮತ್ತು ಕೆಲವೊಂದು ಕಾಲೇಜಲ್ಲಿ ಪೇರೆಂಟ್ಸ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಕೇಳ್ತಿದ್ರೆ ಸೊ ಎಕ್ಸ್ಟ್ರಾ ಕ್ಯಾರಿ ಮಾಡಿ. ಓಕೆನಾ, ಏನು ತೊಂದರೆ ಇಲ್ಲ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಫೀಸ್ ಪೇಮೆಂಟು ಈಗ ಏನು ಮಾಡ್ತೀರಾ ಸೊ ಇದು ತುಂಬ ಇಂಪಾರ್ಟೆಂಟು. ಯಾವುದೇ ರೀತಿ ಗಾಬರಿ ಬೇಡ. ನೀವು ಕರೆಕ್ಟಾದ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಫೇಲ್ಯೂರ್ ಆಗೋದಿಲ್ಲ ಪೇಮೆಂಟಲ್ಲಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನೀವೇನೋ ಫೀಸ್ ಪೇಮೆಂಟ್ ಮಾಡ್ತೀರಾ, ಬಟ್ ಅಲ್ಲಿ ಬ್ಯಾಂಕಲ್ಲಿ ಅವರು ಪ್ರೋಸೆಸ್ ಮಾಡಿದಾರಾ ಇಲ್ವಾ ಅದನ್ನೊಂದ್ಸಲ ನೀವು ಕರೆಕ್ಟಾಗಿ ವಿಚಾರಿಸ್ಕೊಳ್ಳಿ. ಅಲ್ಲಿ ಬ್ಯಾಂಕ್ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ CET ನಂಬರ್ನ ಸ್ವಲ್ಪ ಚೇಂಜ್ ಮಾಡಿದರು. ಅಂದರೆ 6 ಇತ್ತು ಅಂತ ಹೇಳಿದ್ರೆ ಅದನ್ನು 7 ಮಾಡಿದರು. ಸೊ ಆ ಪೇಮೆಂಟೇ ಅಪ್ಡೇಟ್ ಆಗಿರಲಿಲ್ಲ. ಆಮೇಲೆ ಮತ್ತೆ ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿದಾಗ ಆ ಪೇಮೆಂಟ್ ಅಪ್ಡೇಟ್ ಆಗಿ ಆಮೇಲೆ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಯಿತು. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಟ್ ನೀವು ಭಾಳ ಕೇರ್ಫುಲ್ಲಾಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೋಬೇಕು. ಸೊ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಇದೇ ರೀತಿ ನಿಮಗೆ ಕೌನ್ಸಿಲಿಂಗ್ ಮುಗಿಯೋ ತನಕ ಗೈಡ್ ಮಾಡ್ತಾ ಇರ್ತೀನಿ. ಇನ್ನೇನು ಮುಗಿಯುತ್ತೆ ಸೆಕೆಂಡ್ ರೌಂಡು ಈ ಮಂತೆ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಥರ್ಡ್ ರೌಂಡ್ ಅಂತ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.